ಇನ್ನು ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ರಾಜ್ಯಪಾಲರಿಗೆ ಕಳಿಸಿಲ್ಲ ಅನ್ನುವಂಥ ಮಾತನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತಾಡ್ತಾ ಮೈಕ್ರೋ ಫೈನಾನ್ಸ್ ಈಗಾಗಲೇ ಸುಗ್ರೀವಾಜ್ಞೆ ತರಲಾಗಿದೆ, ಎಲ್ಲ ಕಾನೂನುಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಲಾಗಿದೆ, ಆದರೆ ಅದನ್ನು ಇನ್ನು ರಾಜ್ಯಪಾಲರ ಸಹಿಗೆ ಕಳಿಸಿಲ್ಲ ಅನ್ನುವಂಥ ಮಾತನ್ನು ಈಗ ಪರಮೇಶ್ವರ್ ಹೇಳ್ತಾ ಇದ್ದಾರೆ. CM ಆರೋಗ್ಯದ ಸಮಸ್ಯೆ ಆಗಿದೆ, ಕಾಲು ನೋವಾಗಿದೆ, ಹೀಗಾಗಿ ಸ್ವಲ್ಪ ಸಮಯ ಬೇಕಾಗುತ್ತೆ. ಮುಖ್ಯಮಂತ್ರಿಗಳು ಕೂಡ ಅದನ್ನು ಆ ಡ್ರಾಫ್ಟನ್ನು ಪರಿಶೀಲನೆ ಮಾಡಬೇಕಾಗುತ್ತೆ. CM ಸುಗ್ರೀವಾಜ್ಞೆಯನ್ನು ಪರಿಶೀಲನೆ ಮಾಡಿ ಆ ನಂತರ ರಾಜ್ಯಪಾಲರಿಗೆ ಕಳಿಸ್ತಾರೆ. ಈಗಿರುವ ಕಾನೂನುಗಳಿಗೆ ಹೊಸ ನಿಯಮಗಳನ್ನು, ಪ್ರಮುಖವಾಗಿ 3 ವರ್ಷ ಶಿಕ್ಷೆ ಜೊತೆಗೆ ಒಂಬಡ್ಸ್ಮನ್ ಈ ಥರ ಕೆಲವೊಂದಿಷ್ಟು ಹೊಸ ನಿಯಮಗಳನ್ನು ಅದರಲ್ಲಿ ಅಳವಡಿಸಲಾಗಿದೆ. ಆ ಅಳವಡಿಸಿರುವಂಥ ನಿಯಮಗಳೇನಿದೆ ಅದಕ್ಕೆ ಡ್ರಾಫ್ಟನ್ನು ಕೂಡ ಈಗಾಗಲೇ ತಯಾರು ಮಾಡಲಾಗಿದೆ. ಆ ಡ್ರಾಫ್ಟನ್ನು ಒಮ್ಮೆ ತಯಾರಾಗಿರುವಂಥ ಡ್ರಾಫ್ಟನ್ನು ಮುಖ್ಯಮಂತ್ರಿಗಳು ಅದನ್ನು ಪರಿಶೀಲನೆ ಮಾಡ್ತಾರೆ. ಮುಖ್ಯಮಂತ್ರಿಗಳ ಪರಿಶೀಲನೆ ಬಳಿಕ ರಾಜ್ಯಪಾಲರಿಗೆ ಆ ಒಂದು ಸುಗ್ರೀವಾಜ್ಞೆಯ ಪ್ರತಿಯನ್ನು ಕಳಿಸಲಾಗುತ್ತೆ, ಅವರ ಅಂಕಿತಕ್ಕೆ ಕಳಿಸಲಾಗುತ್ತೆ ಅನ್ನುವಂಥ ಮಾತನ್ನು ಗೃಹ ಸಚಿವರು ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಆರೋಗ್ಯದ ಸ್ವಲ್ಪ ಅವರಿಗೆ ಕಾಲಿನಲ್ಲಿ ತೊಂದರೆ ಆಗಿರೋದ್ರಿಂದ ಸ್ವಲ್ಪ ಅವರು ನೋಡಬೇಕಲ್ಲ, ಅವರು ನೋಡಿ ಸಹಿ ಮಾಡಿದರೆ ತಾನೇ ಆಗುತ್ತೆ. ಅವರ ಪ್ರೋಗ್ರಾಮ್ ಹೇಗಿದೆಯೋ ಗೊತ್ತಿಲ್ಲ. ಒಂದು ವೇಳೆ ಅವರು ಸಹಿ ಮಾಡಿ ಡ್ರಾಫ್ಟಿಗೆ ಅಪ್ರೂವ್ ಮಾಡಿಕೊಟ್ರೆ ಕಳಿಸ್ಕೊಡ್ತಾರೆ. ಕೆಲವು ಕಾನೂನುಗಳನ್ನು ಕೂಡ ಈಗಾಗಲೇ ಎಕ್ಸಿಸ್ಟಿಂಗ್ ಕಾನೂನುಗಳೇನಿದೆ ಅದನ್ನೆಲ್ಲ ಲಿಂಕ್ ಮಾಡಬೇಕಾಗುತ್ತೆ, ಆ ಪ್ರೊವಿಷನ್ಸು ಕೂಡ ಮಾಡಬೇಕಾಗುತ್ತೆ ಅಂತೇಳಿ ಅದನ್ನೆಲ್ಲ ಬಹುಶಃ ಮಾಡಿರಬೇಕು ಅಂತ ಅಂದ್ಕೊಳ್ತೀನಿ. ನಾನು ಫೈನಲ್ ಡ್ರಾಫ್ಟ್ ನೋಡಿಲ್ಲ.